ಬರ್ತಾ ಇರುವಂಥ ಈ ಒಂದು ಸಿದ್ಧ ಸಮಾಧಿ ಯೋಗ ಶಿಬಿರ ಯಶಸ್ವಾದ ಈ ಒಂದು ಪೂರ್ವಭಾವಿ ಸಭೆಯ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ತಮ್ಮೆಲ್ಲರಿಗೆ ಈ ಒಂದು ಸಿದ್ಧ ಸಮಾಧಿ ಯೋಗದ ಬಗ್ಗೆ ಎಲ್ಲ ವಿಚಾರವನ್ನು ಸುಮಾರು ಒಂದು ಪಾಕ್ಷಿಕ ಪರ್ಯಂತರವಾಗಿ ನೀಡಲು ಬಂದಿರುವಂಥ ಶ್ರೀ ಸಿದ್ದಪ್ಪಾಜಿ ಗುರುಗಳಲ್ಲಿ ಅನಂತ ಭಕ್ತಿಯ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಆಲ್ಮೇಲದ ಸಮಸ್ತ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಬಹುಶಃ ಇದೊಂದು ಬಹಳ ಸುಂದರವಾದಂಥ ಕಾರ್ಯಕ್ರಮ. ನಾವು ಆಲ್ಮೇಲದಲ್ಲಿ ಮೇಲೆ ಹಂಗೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಎಲ್ಲ ಜಾಗೃತಿ ಇದ್ದಾರೆ ಅವ್ರು ಹೆಂಗಂದ್ರೆ ನಿದ್ದೆಗಣ್ಣಾಗೂ ಕೈ ಒಕ್ಕಟ್ರು ಅದು ತಂಬೂರಿ ಸರಿಗಮಪ್ಪ ಅನ್ನಂಗೆ ನಮ್ಮ ಆಲ್ಮೇಲೆ ಜನ ಇದ್ರ ಬಗ್ಗೆ ಭಾಳ ಹುಷಾರಿದ್ದಾರೆ. ನಾವೇನು ಇಲ್ಲಿ ಹೊಸದಾಗಿ ಹಾರು ಹಕ್ಕಿಗೆ ಹಾರಾಕೇನು ಕಲಿಸೋದೇನು ಅವಶ್ಯಕತೆ ಇಲ್ಲ, ನನ್ನ ಅಭಿಪ್ರಾಯ ಇದು ಟೋಟಲಿ. ಬಹುಶಃ ಏನು ಅಂತ ಕೇಳಿದ್ರೆ ಒಂದು ಪ್ರಶ್ನೆ ಸುಮ್ಮನೆ, ನಮ್ಮ ಆಲ್ಮೇಲ್ದ ದನದ ದವಾಖಾನೆ ಎಷ್ಟದವು, ಮನುಷ್ಯರ ದವಾಖಾನೆ ಎಷ್ಟದವು ಅಂತ ಸುಮ್ಮನೆ ನಿಮ್ಗೊಂದು ಪ್ರಶ್ನೆ. ಮನುಷ್ಯರ ದವಾಖಾನೆ ಭಾಳ ಅದಾವು, ದನ ದವಾಖಾನೆ ಒಂದೈತಿ. ಯಾಕದು ಒಂದೈತಿ, ಮನುಷ್ಯರು ಯಾಕದಾವು ನಾನು ಹೆಚ್ಚು ಹೇಳಂಗಿಲ್ಲ ಜಾಸ್ತಿ. ಅದನ್ನ ಎಲ್ಲ ಊರ ದನ ದವಾಖಾನೆ ಇಡೀ ನೀವು ಕರ್ನಾಟಕ ತಗೋರಿ ದನದ ದವಾಖಾನೆ ಕಡಿಮೆ ಅದಾವ. ನಮ್ಮ ಎಂತೆಂಥ ದವಾಖಾನೆ ಮನುಷ್ಯರು ನೋಡ್ಬೇಕು ಅವನ್ನ. ಕಣ್ಣಿಗೊಂದು, ಕಾಲಿಗೊಂದು, ಕಿಡ್ನಿಗೊಂದು, ಹೃದಯಕ್ಕೊಂದು, ಮೂಗಿಗೊಂದು, ಎಡ ಹಲ್ಲಿಗೊಂದು, ಬಲ ಹಲ್ಲಿಗೊಂದು. ಇವೆಲ್ಲ ಯಾಕೆ ಇಷ್ಟ ಹಾಕೊಂಡು ಆಗಕತ್ತಾವು, ಯಾಕೆ ಆಗಕತ್ತಾವು ಅಂತ ಕೇಳಿದ್ರೆ ನಾವು ಬದುಕುವುದನ್ನು ತಪ್ಪು ದಾರಿಯಲ್ಲಿ ಹೋಗಾಕತ್ತೀವಿ. ಅದಕ್ಕಾಗಿ ಇವತ್ತು ಏನಾಗಕತ್ತೈತಿ ಅಂತ ಕೇಳಿದ್ರೆ ನಮ್ಗೆ ಇಲ್ಲದ ರೋಗಗಳು ಬರಾಕತ್ತಾವ. ನಾವು ಉಣ್ಣುವಂಥ ಆಹಾರ 1974ರಲ್ಲಿ ನಮ್ಮ ಪಕ್ಕದ ಚೈನಾದಿಂದ ನಮ್ಮ ದೇಶಕ್ಕೆ ಒಂದು ಇಂಪೋರ್ಟ್ ಆಯಿತು. ಅಲ್ಲಿವರೆಗೆ ನಮ್ಮ ಹಿರಿಯರನ್ನ ತೆಗೆದುಕೊಟ್ರು, ಉದಾಹರಣೆ ತೆಗೆದುಕೊಟ್ರಿ, ಭಾಳ ಆಯುಷ್ಯವಂತರು. ಸುಮ್ಮನೆ ಒಂದು ಉದಾಹರಣೆ ಹೇಳ್ಬೇಕು ಹೆಂಗಿದ್ರು ನಮ್ಮ ಕನ್ನಡಿಗರು. ನಮ್ಮ ಕವಿರಾಜ ಮಾರ್ಗಕಾರ ಹೇಳಿಬಿಡ್ತಾನೆ, ಸುಪ್ರಭುಗಳು, ಸುಭಟರ್ಗಳು, ಚಲುವರ್ಗಳು, ಅಭಿಜನಿಗಳು, ಗುಣಿಗಳು, ಅತ್ಯುಗ್ರರ್, ಅಭಿಮಾನಿಗಳು, ವೀರ ಚಿತ್ತರ್, ಅವರ ನಾಡವರ್ಗಳು ಅಂತ ಹೇಳ್ತಾನೆ ಅವ. ಇದನ್ನೆಲ್ಲ ಹೇಳ್ಕೊಂಬರ್ತಾನೆ ಕನ್ನಡಿಗರು ಹೆಂಗಿದ್ರು ಅಂತೇಳಿ. ಬಹುಶಃ ಇಲ್ಲೇ ರೋಣ ತಾಲೂಕು ಹತ್ರ ಜಕ್ಲಿ ಗುರುಜಿ, ದೊಡ್ಡಮೇಟೆ ಅಂದಾನಪ್ಪನವರು, ಇವತ್ತು ಜ್ಞಾನದೇವ್ ದೊಡ್ಡಮೇಟೆ ಅವರು, ಗಿರಡ್ಡಿ ಗೋವಿಂದರಾಜರು, ಆ ಭಾಗದಲ್ಲಿ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳವರೆಲ್ಲ. ಅಲ್ಲಿ ಕೊಲ್ಲಾಪುರದಿಂದ ಕುಸ್ತಿ ನಡೆದಿರ್ತೈತೆ. ಅಲ್ಲಿ ಕುಸ್ತಿ ಕೊಲ್ಲಾಪುರದಿಂದ ದೊಡ್ಡ ಪೈಲ್ವಾನ್ ಬರ್ತಾನೆ. ಅವನನ್ನು ಯಾರೂ ಒಗ್ಯಾಕಾಗಿರಂಗಿಲ್ಲ ಅಂತ ಬಲಾಢ್ಯ ಅವ. ಅಲ್ಲಿ ಬರ್ತಾನೆ, ಬಂದ್ಬಿಟ್ಲೆ ಕುಸ್ತಿ ಐತಿ, ಅವನ್ ಕರೆಸ್ತಾರೆ ಕೊಲ್ಲಾಪುರದಿಂದ. ಬೆಳಗಿಂದ ಬಂದಿರ್ತಾನ ಅವ, ಮಧ್ಯಾಹ್ನ ಬಂದು ಮುಡ್ತಾನ ಜಕ್ಲಿಗೆ. ಬಂದು ಮುಟ್ಟತ್ಲಿ ಮತ್ತು ಅಲ್ಲಿಂದ ಬಂದು ಸ್ನಾನ ಅದೆಲ್ಲ ಆಗ್ಬೇಕಲ್ಲ, ಅವನಿಗೆ ಊಟ ಆಗ್ಬೇಕಲ್ಲ. ಒಬ್ಬರು ಮನೆಗೆ ಕರ್ಕೊಂಡು ಹೋಗ್ತಾರೆ. ಬರೀ ನಾ ಹೆಣ್ಮಕ್ಳು ಸುದ್ದಿ ಹೇಳಕತ್ತೀನಿ, ಈ ಗಂಡು ಮಕ್ಳದ್ದು ಇನ್ನೂ ತೆಗ್ದಿಲ್ಲ ನನ್ನ. ಅಲ್ಲಿಗೆ ಆ ಮನೆಗೆ ಬರ್ತಾನವ ಪೈಲ್ವಾನ. ಬಂದು ಮನೆಗೆ ಬಂದ್ಬಿಟ್ಲಿ ಮತ್ತು ಹಿಂಗಿ ತೆಗೆದು ಜಳಕಕ್ಕೆ ಹೋಗ್ಬೇಕಲ್ಲ. ಆ ಅಲ್ಲಿ ಅವನು ಪೈಲ್ವಾನ ಮನೆಗೆ ಕರ್ಕೊಂಡು ಹೋಗಿರ್ತಾರೆ. ಅವ್ರ ತಾಯಿ ಇರ್ತಾಳೆ ಮನ್ಯಾಗ. ಇವ ಬಟ್ಟೆ ಗಿಟ್ಟಿ ಎಲ್ಲ ಬಿಚ್ಚಿಟ್ಟು ಜಳಕ ಮಾಡ್ತಮ್ಮ ಅಲ್ಲಿ ಅಂತ ಹೇಳ್ತಾರೆ. ಜಳಕ ಬಚ್ಚಲ್ ರೂಮ್ಗೆ ಹೋಗ್ತಾನೆ, ಜಳಕ ಮಾಡ್ತಾನೆ. ಜಳಕ ಮಾಡಿ ಬರೋರೊಳಗೆ ಅವ ಬಟ್ಟೆ ಎಲ್ಲ ತೆಗೆದಿಟ್ಟಿರ್ತಾನಲ್ಲ. ಈ ಪೈಲ್ವಾನ್ ಇದ್ನಲ್ಲ ಜಕ್ಲಿ ಪೈಲ್ವಾನ, ಅವ್ರವ್ವ ಇವನ್ ಬಟ್ಟೆ ತೆಗೆದು ಎಲ್ಲಿ ಇಟ್ಟಿರ್ತಾಳೆ ಅಂತ ಕೇಳಿದ್ರೆ ಅವ್ರ ಮನ್ಯಾಗ, ಬಹುಶಃ ನಿಮ್ಮ ಮನ್ಯಾಗ ಈಗೆಲ್ಲ ಕಾಂಕ್ರೀಟ್ ಬಂದ್ಬಿಟ್ಟಾವು, ಮೊದಲು ಇಂತಿಂಥ ತೊಲಿ ನಮ್ಮ ಶಿವ ಮಾಸ್ತರ್ ಮನ್ಯಾಗ ಅದೆಲ್ಲ ನೋಡಿದ್ದೀನಿ ನಾನು. ಇಷ್ಟಿಡ್ದಪ್ಪ ತೊಲಿ ಅವು ಇನ್ನೂ ಅದಾವು. ಅಂಥ ತೊಲಿ ಇತ್ತಲ್ಲೇ, ಅದನ್ನ ಹಿಂಗೆ ಅನಾಮತ ಎತ್ತಿ ಆ ಮುದುಕಿ ಅದ್ರ ಸಂಧ್ಯಾಗ ಇಟ್ಟಿರ್ತಾಳೆ ಇವನು ಬಟ್ಟೆನ ತೆಗೆದು. ನಿಮಗೆ ಉದಾಹರಣೆ ಇದು. ಅದನ್ನ ಇಟ್ಟಿರ್ತಾಳ. ಇವ ಜಳಕ ಮಾಡಿ ಬರ್ತಾನೆ, ಊಟಕ್ಕೆ ಕುಂದರ್ಸ್ತಾರ. ಒಂದು 10-20 ರೊಟ್ಟಿ ಇಡ್ತಾರ, ಪಲ್ಯನ ಇಡ್ತಾರ, ಅದ್ರಾಗ ಚಟ್ನಿನ ಇಡ್ತಾರ. ನೀಡಿ ಹಸಿ ಖಾರದ ಚಟ್ನಿ ನೀಡಿರ್ತಾಳೆ. ನೀಡಿ ಎಣ್ಣೆ ಹಾಕ್ಬೇಕಲ್ಲ, ಎಣ್ಣೆ ಒಂದಿಷ್ಟು ನೀಡ್ರಿ ಅಂತ ನಾವು ಅಂದ್ಬಿಟ್ಲೆ ಈಕಿ ಅಲ್ಲಿ ಹೋಗಿ ಚೀಲ್ದಾಗ ಕುಸಿ ಬಿರ್ತಾವು. ಒಂದು ಬಕ್ಸಿ ಕುಸಿಬಿ ತಂದು ಹಿಂಗೆ ನೀಡ್ಬಿಟ್ರಿ ಎಣ್ಣೆ ದಳ ಬೀಳಕತ್ತೈತೆ. ಅವನಿಗೆ ಆಶ್ಚರ್ಯ ಆಗ್ಬಿಡ್ತೈತೆ ಅದನ್ನು ನೋಡಿ. ಅಬ್ಬಾ ಅಂತ ನಾವು
ಅಂದು ಊಟ ಮಾಡಿದ. ಏನಿತ್ತು, ನಾನು ನನ್ನಷ್ಟು ಚಲೋ ಪೈಲ್ವಾನ್ ಯಾರಿಲ್ಲ ಅಂತೇಳಿ ಅವ್ನ ತಲೆಯಾಗಿತ್ತು. ಅಬ್ಬಾ ಅಂತೇಳಿ ಇನ್ನು ಊಟ ಮಾಡಿದ. ಬಟ್ಟೆ ಹಾಕೋಬೇಕಾಗಿತ್ತು, ಎಲ್ಲಿದಾವ ಬಟ್ಟೆ? ಆ ಕಡೆ ಈ ಕಡೆ ನೋಡಿದ, ಬಟ್ಟೆ ಇರಲಿಲ್ಲ. ಈಕೆ ಅಜ್ಜಂದು ಅಲ್ಲಿ ಅದಾವ ನೋಡ್ರಿ ನಿಮ್ಮ ಬಟ್ಟೆ ಅಂತಂದು. ಎಲ್ಲಿಟ್ಟಿದ್ಲಕ್ಕಿ? ಮ್ಯಾಲೆ ಇಟ್ಟಿದ್ಲು. ಅಲ್ಲದಾವ ನೋಡ್ರಿ ಅಂತ ಇಟ್ಟಿದ್ಲು. ತಕ್ಕೋರಿ ನೀವು ಅಂತಂದು. ಇವ ತಿಣಕಾಡಿದ ತಲೆ ಎತ್ತಕ್ಕಾಗ್ಲಿಲ್ಲ. ನೀವ ತೆಗೆದುಕೊಡ್ರಿ ಅಂದ ಮುದುಕಿಗೆ. ಮತ್ತೆ ವಯಸ್ಸಾಗಿತ್ತು, ಅರ್ಧ ವಯಸ್ಸು ಕಳೆದಿದ್ಲಕ್ಕಿ. 50 ಬಾರಿಸ್ ದಾಟಿದ್ಲು. ಹಿಂಗೆ ಎತ್ತ ಅನಾಮತ ತಗೋರಿ ನಿಮ್ಮ ಬಟ್ಟೆ ಹಾಕೋರಿ ಅಂದ್ಲು. ಅವ ಹೇಳಿದಂತ, ಇನ್ನು ನೀನ ಹಿಂಗದೇವ ಅಂದ್ರೆ ನಿನ್ನ ಮಗ ಹೆಂಗಿರಕಿಲ್ಲ, ನಾ ಕುಸ್ತಿ ಆಡಾಕ ಒಲ್ಲೆ ಅಂತ ಹೋಗಿದ್ದೆ. ಯಾಕೆ ಇದನ್ನು ಹೇಳ್ತೀನಿ ಅಂತ ಕೇಳಿದ್ರೆ, ನಮ್ಮ ಜನ ಆಗ ಹಿಂಗಿದ್ರು, ಈಗ ಯಾಕೆ 6 ತಿಂಗಳ ಕೂಸಿಗೆ ಶುಗರ್ ಬರಾಕತ್ತೈತಿ, ಹಾರ್ಟ್ನಾಗ ಯಾಕೆ ಹೋಲ್ ಬೀಳಾಕತ್ತದ? ಯಾಕಂತ ಕೇಳಿದ್ರೆ, ಇದಕ್ಕೆಲ್ಲ ನಾವು ಬಳಸುವಂಥ ಪೆಸ್ಟಿಸೈಡ್ಸ್. ನಮ್ಮ ಹಿರಿಯರೆಲ್ಲ ಇವತ್ತು ಕೃಷಿ ಕೇಂದ್ರದಾಗ ತರ್ತಕ್ಕಂಥ ಯಾವ ಗೊಬ್ಬರ ಬೀಜಗಳನ್ನು ತರ್ತಿದ್ದಿಲ್ಲ. ಅವ್ರು ತಿಪ್ಪಿನ ಗೊಬ್ಬರನ ಹಾಕ್ತಿದ್ರು. ಮನೆ ಮುಂದೆ ಒಂದು 5 ಲೀಟ್ರ್ ಹಿಂಡು ಎಮ್ಮಿನ ಇರ್ತಿತ್ತು, ಆಕಳನ ಹಿಂಡ್ತಿದ್ರು, ಕೆನೆ ಮೊಸರು ಬೆಳಗ್ಗೆ ಹೊಡಿತಿದ್ರು ಕೂತ್ಕೊಂಡು. ಅದಕ್ಕೆ ನಾವು ಹೇಳ್ತಾರಲ್ಲ, ನಮ್ಮವ್ವ ಮಾಡ್ತಿದ್ಲು, ನಮ್ಮ ಅಜ್ಜಿ ಮಾಡ್ತಿದ್ಲು ರೊಟ್ಟಿ, ನಮ್ಮ ಅಜ್ಜ ಆಗಿದ್ದ ತಿಂದು ಜಗಜ್ಜಟ್ಟಿ, ನಮ್ಮವ್ವ ಮಾಡ್ತಾಳೆ ಇಡ್ಲಿ ವಡ ಸಾಂಬಾರ, ನಾವು ಆಗಿ ತಿಂದು ಪ್ಲಾಸ್ಟಿಕ್ ಕೊಡ ಅಂತ ಹೇಳ್ತಾರಲ್ಲ. ಹಂಗೆ ಇವತ್ತೇನಾಗಿವೆ ಅಂತ ಕೇಳಿದ್ರೆ, ನಮ್ಮ ಆಹಾರ ಪದ್ಧತಿ ಏನಾಗಿದೆ ಅಂತ ಕೇಳಿದ್ರೆ ಈ ಪರಿಸ್ಥಿತಿ ಬಂದದ. ಇಂಥ ಒತ್ತಡದ ಬದುಕಿನಲ್ಲಿ ಬಹುಶಃ ಇವತ್ತು ಇಂಥ ಯೋಗಗಳು, ಶಿಬಿರಗಳು, ಬಹುಶಃ ನಾನು ಗುರೂಜಿಯವ್ರಿಗೆ ಆಗಲೇ ಮಾತಾಡಿದೆ. ನಾನು ದಿನಾ 1.5 ತಾಸು ಪೂಜೆ ಮಾಡ್ಕೊತೀನಿ, ಲಿಂಗ ಪೂಜೆ ಮಾಡ್ಕೊತೀನಿ. ನೀವು ಅದ್ರ ಆನಂದವನ್ನು ನೋಡ್ರಿ, ಲಿಂಗ ಪೂಜೆ ಮಾಡ್ಕೊಂಡು ನೋಡ್ರಿ. ನೀವು ಬರೀ ಅದು ಒಂದೇ ಮಾಡಬೇಡ್ರಿ, ಸುಮ್ಮನೆ ತದೇಕ ದೃಷ್ಟಿಯಿಂದ ಏನೂ ಮಾಡಬೇಡ್ರಿ. ನಿಮ್ಗೆ ನೀರು ಬೇಡ, ಉದ್ದಿನ ಕಡ್ಡಿ ಬೇಡ, ಏನೂ ಬೇಡ. ನಮ್ಮ ಪೂಜಾ ಕೊಲೆಗಂಕರ್ ನಾವು ಏನೂ ಬಳಸೋದೇ ಇಲ್ಲ. ಒಟ್ಟು ಉದ್ದಿನ ಕಡ್ಡಿ ಸುಧಾ ಬಳಸಂಗಿಲ್ಲ. ಬರೀ ಒಂದು ದೀಪ ಹಚ್ಚಿವಿ, ಒಂದು ದೊಡ್ಡ ಸ್ಟ್ಯಾಂಡ್ ಮಾಡೀವಿ, ನನ್ನ ತಲೆ ಮೇಲಿದೆ ಅದು ಸ್ಟ್ಯಾಂಡ್. ಬೇಕಾದ್ರೆ ನೀವು ನೋಡ್ರಿ, ಅದ್ರದ್ದು ಬರೀ ಲೈಟ್ ತೆಗೆದು ಕತ್ಲಾ ಮಾಡಿಬಿಡೋದು. ಲಿಂಗ ಒಂದೇ ಕಾಣ್ಬೇಕು ನಮ್ಮ ಕಣ್ಣಿಗೆ, ಉಳಿದಿದ್ದು ಏನೂ ಕಾಣಬಾರ್ದಲ್ಲಿ, ಅಷ್ಟು ಕತ್ಲಾ ಮಾಡ್ಕೊಂಡಿರ್ತೀವಿ. ಆ ಲಿಂಗ ಒಂದೇ ಮಿನಿ 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 ಮಿಂಚ್ತಿರ್ತದೆ, ಉಳಿದಿದ್ದು ಏನೂ ಕಾಣಂಗಿಲ್ಲ ಒಟ್ಟೆ. ಅದನ್ನು ಸುಮ್ಮನೆ ನಿರೀಕ್ಷಣೆ ಮಾಡ್ಕೊಂತ ಮಹಾಮಂತ್ರ ಹೇಳ್ಕೊಂತ ಕೂತ್ಕೋರಿ. ನಿಮ್ಗೆ ಇನ್ನೂ ಟೈಮ್ ಸೆನ್ಸ್ ಬೇಕಂದ್ರೆ ಒಂದು ಯಾವ್ದಾರು ಕೊಳಲು ವಾದನ, ನಾನು ಹರಿಪ್ರಿಯ ಚೌರಾಸಿಯ ಕೊಳಲು ವಾದನ ಹಚ್ಚಿಟ್ಬಿಟ್ಟಿರ್ತೇನೆ ಒಂದು ಕಡೆ ಮೊಬೈಲ್, ಅದು ಹಾಡ್ತಾ ಇರ್ತೈತಿ. ನೀವು ಸುಮ್ಮನೆ ಕುತ್ಕೊಂಡು ನೋಡ್ಕೊರಿ, ನಿಮ್ಮ ಮನಸ್ಸು ಹೆಂಗಾಗ್ತೈತಿ ಅಂತ ಕೇಳಿದ್ರೆ ಎಲ್ಲೆಲ್ಲೂ ಹೋಗಿ ಬರ್ತೀರಿ ನೀವು. ಎಷ್ಟು ಅದ್ಭುತ ಕರ್ಕೊಂಡು ಹೋಗ್ತೈತಿ ಅಂದ್ರೆ ನಮ್ಮ ಕೈಯಾಗಿನ ಲಿಂಗ. ಅದಕ್ಕೆ ಬಸವಣ್ಣವ್ರ ಅಂತ ತ್ರಾಟಕ ಯೋಗವನ್ನು ಅದಕ್ಕೆ ಕೊಟ್ಟು ಹೋದ್ರೆ ಅನ್ನೋದು ನಾವೆಲ್ಲ ಬಳಸಂಗಿಲ್ಲಲ್ಪ, ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ ಅನ್ನಿಸ್ತದೆ. ಈಗ ಹೇಳೋದು, ನಾವು ಒಂದು ಪಕ್ಷಿಯನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ಕಾಲು ಹಿಡ್ಕೊಂಡ್ರೆ ಕಂಟ್ರೋಲ್ ಆಗಲ್ಲ ಪಕ್ಷಿದು. ಯಾಕೆ? ರೆಕ್ಕೆ ಕುಲ ಇರ್ತದೆ, ರೆಕ್ಕೆ ಬಡ್ಕೋತದೆ. ನೀವು ಕಾಲನ್ನು ಬಿಡ್ರಿ, ರೆಕ್ಕೆ ಹಿಡಿದು ಬಿಡ್ರಿ, ಪಕ್ಷಿ ಕಂಟ್ರೋಲ್ ಆಗಿಬಿಡ್ತದೆ. ಹಂಗೆ ಮನಸ್ಸು ಕಂಟ್ರೋಲ್ ಆಗಬೇಕು ಅಂತ ಕೇಳಿದ್ರೆ ರೆಕ್ಕೆ ಹಿಡಿಬೇಕು. ರೆಕ್ಕೆ ಹಿಡಿದಕ್ಕಾಗಿ ಸಿದ್ಧ ಸಮಾಧಿ ಯೋಗ, ರೆಕ್ಕೆ ಹಿಡಿದಕ್ಕಾಗಿ ಯಾವುದು? ಶಿವಯೋಗ. ಬರೇ ಶಿವರಾತ್ರಿ ಮಾತ್ರ ಶಿವಯೋಗ ಅಲ್ಲ. ಅರ್ಧ kg ಉಪ್ಪಿಟ್ಟು ತಿಂದು ನಾವು ಶಿವಯೋಗ ಮಾಡಿ ಬಂದ್ರೆ ಯಾವಾಗ ಆಗ್ಬೇಕದು? ಶಿವಯೋಗ ಆಗುತ್ತೆ ಅದು ಎಲ್ಲರ? ಅದು ಆಗೋದಿಲ್ಲ. ನಮ್ಮ ನಿತ್ಯ ಶಿವಯೋಗ ಆಗ್ಬೇಕಂತ ಕೇಳಿದ್ರೆ ಇದನ್ನೂ ಮಾಡೋಣ. ಒಂದು ದಿವ್ಸ ನೀವು ಯಾವಾಗಾದ್ರೂ ಬರ್ರಿ, ವಾರದಾಗ 1 ದಿವ್ಸ ಕೂಡ್ರಿ. ನಿಮ್ಗೆ ಆಧ್ಯಾತ್ಮದ ಇದು ಬೇಕಂದ್ರೂ ಕೂಡ ಸಹ ಶಿವಯೋಗವನ್ನು ಇಲ್ಲೇ ಮಾಡೋಣ. ನಾವು ಎಲ್ಲಿ ಪುರಾಣ ಪ್ರವಚನ, ಮೊನ್ನೆ ಯೋಗಾಪುರಕ್ಕೆ ಪ್ರವಚನ ಮಾಡಿದ್ವಿ ಈಗ 2 ವರ್ಷದಿಂದ, ಕೊರೋನಾ ಬರೋಕ್ಕಿಂತ ಮೊದಲು. ನಶೀನಾಗ ಒಂದು 200-300 ಜನ ತಾಯಂದಿರು ಬರೋರು ನಮ್ಮ ಜೊತೆಗೆ ಸಹ ಶಿವಯೋಗವನ್ನು ಮಾಡೋರು. 5 ಗಂಟೆಗೆ ಅವರೇ ಅವರೇ ಎಲ್ಲ ಇದು ಮಾಡಿ ರಂಗೋಲಿ ಹಾಕಿ ಕುಂತು ಬಿಡೋರು. 7:30 ಅಲ್ಲೇ ಟಿಫನ್ ಕೊಡ್ತಿದ್ವಿ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ನೀವು ಬಂದ್ರೆ ನಾವು ಮಾಡೋಕೆ ಅನುಕೂಲ ಆಗುತ್ತೆ. ಡ್ರಿಲ್ ಮಾಸ್ಟರ್ ಅದರ ಮತ್ತು ಮಾಡೋರು ಇಲ್ಲ ಅಂದ್ರೆ ಸಿದ್ದಪ್ಪಾಜಿಯವ್ರು ಬಂದಾಗ ಚಾರ್ಜ್ ಆಗ್ತದೆ ಬ್ಯಾಟ್ರಿ. ಅವ್ರು ಹೋದ್ರೆ ಡೌನ್ ಆಗುತ್ತಂದ್ರೆ ನೀವು ಸ್ವಲ್ಪ ಬಂದ್ರೆ ಈ ಕಡೆ ಹೊಳ್ಳಿದ್ರೆ 6 ಅಂದ್ರಲ್ಲಿ ನಮ್ಮ ಪೂಜೆ ಮುಗಿದಿರ್ಬೇಕು. 4ಕ್ಕೆ ಬರಬೇಕು, 5:30, 6ಕ್ಕೆ ಬರೀ ವಾರದಾಗ 1 ದಿವಸ ಅನುಭವಿಸಿ ನೋಡ್ರಿ ನೀವು. ನಾನೇನು ಹೇಳಲ್ಲ ನಿಮ್ಗೆ, ಒಟ್ಟೆ ಏನು ಹೇಳಲ್ಲ. ಸುಮ್ಮನೆ ನೀವು ಏನು ದೊಡ್ಡ ಮಂತ್ರ ಹೇಳಬೇಡ್ರಿ, ಏನೂ ಹೇಳಬೇಡ್ರಿ. ನಿಮ್ಗೆ ಏನು ಗೊತ್ತಿದ್ರೆ ಸುಮ್ಮನೆ ಬರೇ ಓಂ ನಮಃ ಅದು ಒಂದನ್ರಿ ನೋಡ್ರಿ. ಅದರ ಫಲ ನೋಡ್ರಿ ನಿಮ್ಗೆ ಎಷ್ಟಿದೆ. ನೀವು ಹೆಂಗಾಗ್ತದೆ ಅಂತ ಕೇಳಿ ನಿಮ್ಮ ಕಣ್ಣಾಗ ಶಕ್ತಿ ಬರ್ತದೆ, ನಿಮ್ಮ ಹೃದಯದಾಗ ಶಕ್ತಿ ಬರ್ತದೆ, ಪೇಷನ್ಸ್ ಬರ್ತದೆ. ಏನು ಅನ್ಸಂಗಿಲ್ಲ, ಮನಸ್ಸು ಒಂದು ರೀತಿ ಸಮುದ್ರ ಆದಂಗೆ ಆಗ್ಬಿಡ್ತೈತಿ. ಅದಕ್ಕೆ ಅದನ್ನ ಅನುಭವಿಸಿ ನೋಡ್ರಿ. ಅದನ್ನು ಮಾಡಿದವರು ಸ್ವಾಮಿ ರಾಮ. ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತೇಳಿ ಒಂದು ಪುಸ್ತಕ ನಾನು ಓದಿದ್ದೇನೆ. ಅದನ್ನೆಲ್ಲ ನೀವು ಓದ್ಬೋದು. ಅದನ್ನ ಭಾಳ ಅದ್ಭುತ.
ಅದನ್ನು ಮಾಡಿದವರು ಬಸವಣ್ಣವರು, ಅದನ್ನು ಮಾಡಿದ ಸಿದ್ದರಾಮೇಶ್ವರು, ಅದನ್ನು ಮಾಡಿದೆವು ನಮ್ಮ ಪ್ರಭುದೇವರು. ಇವ್ರ ಊರಿನಲ್ಲಿ ಶಿವನಿಗೆ ಸುಮ್ಮನೆ ಒಂದು ಘಟನೆ ಹೇಳಿ ಮುಗಿಸ್ತೀನಿ, ಹೋಗಕ್ಕೆ ಲೇಟ್ ಆಗತ್ತೆ ತಮಗೆ. ಒಬ್ಬ ವ್ಯಕ್ತಿ 12ನೇ ಶತಮಾನದಲ್ಲಿ ಅವರು ಹುಲ್ಲು ಕೊಯ್ತಿರ್ತಾರೆ. ಬಾಗಿ ಹುಲ್ಲು ಕೊಯ್ಯೋ ಮುಂದೆ ಕೊಳ್ಳಾಗೇನು ಲಿಂಗ ಕಟ್ಕೊಂಡಿದ್ರಲ್ಲ, ಆ ಲಿಂಗ ಕೆಳಗೆ ಬಿದ್ದುಬಿಡ್ತದೆ. ಬಿದ್ದುಗುಟ್ಲೆ ಅವ್ರಂತಾರ ಅದು ಕೆಳಗೆ ಬೀಳ್ತೈತಿ, ನನ್ನ ಕೇಳಾರ್ದೆ ಹೆಂಗೆ ಬಿದ್ದಿ ಅಂತಾರೆ ಅವ್ರು. ಎಷ್ಟು ಅದ್ರ ಬಗ್ಗೆ ಇದು ಇತ್ತು, ಕಮ್ಯಾಂಟಿಂಗ್ ಇತ್ತು. ಅದು ಬಿತ್ತು ಲಿಂಗ ಬಿದ್ದುಗುಟ್ಲೆ ನನ್ನ ಕೇಳಾರ್ದೆ ಬಿದ್ದಿದಿ, ಯಾವಾಗಾರ ಹೋಗಾಕ ಯಾವಾಗಾರ ಬರಾಕಿದೇನು ಬಸ್ ಸ್ಟ್ಯಾಂಡ್ ಮಾಡೀನ ಅಂತಂದ್ರು ಅವರು. ಬಿದ್ದಿತ್ತು ಅಲ್ಲೇ, ಬಿತ್ತದು ಕೆಳಗೆ. ನಾ ತೊಗೊಳಂಗಿಲ್ಲ, ನೀನು ಬರಬೇಡ ನಡಿ ಆ ಕಡೆ ಅಂತ ಬಿಟ್ಟು ತಮ್ಮ ಹುಲ್ಲಿನವ್ರಿ ತಾವು ಹೊತ್ಕೊಂಡು ಬಂದರು. ನಾ ಬರ್ತೀನೋ ಕಟ್ಗೋರು, ನಾ ಬರ್ತೀನೋ ಕಟ್ಗೋರು ಅಂತೇಳಿ ಅದು ಅಂತಿತ್ತಂತ. ನೀ ಬರಬೇಡ ನನ್ನ ಸಮೀಪ, ನೀನು ನನ್ನ ಕೇಳಾರ್ದ ಹೋಗಿಲ್ಲ, ಬರಬೇಡ ನನ್ನ ಸಮೀಪ ಅಂಥೇಳಿ ಅವ್ರನ್ನ ತಿರಸ್ಕಾರ ಮಾಡಿ ಬರಾಕತ್ತಿದ್ರು. ತಿರಸ್ಕಾರ ಮಾಡಿ ಬಂದಾಗ ಅದು ಮಧ್ಯದಲ್ಲಿ ಮಡಿವಾಳ ಮಾಚಿದೇವರ ಗುಂಡದಲ್ಲಿ ಬಟ್ಟೆಯನ್ನು ಮಡಿ ಮಾಡ್ತಿರ್ತಾರೆ. ಶಿವನಿಗೆ ಅಂದ್ಬಿಟ್ಲೆ ಆ ಕತೆ ನನ್ನ ನೆನಪಿಗೆ ಬರ್ತಾ ಇದೆ. ಬಟ್ಟೆ ಮಡಿ ಮಾಡ್ತಿರ್ತಾರೆ. ಬಟ್ಟೆ ಮಡಿ ಮಾಡುವ ಮುಂದೆ ಮಾಚಯ್ಯನವ್ರ ನನಗೆ ಇವ ಕಟ್ಕೊಳ್ಳೋದು ಬಿಟ್ಟು ಹೊಂಟ, ನಾ ಜಾರ್ ಬಿದ್ದೀನಿ, ನನ್ನ ತಪ್ಪಾಗೈತಿ, ನನ್ನ ಕಟ್ಕೋನ್ರಿ ಅಂತ ಹೇಳ್ತಾರೆ. ಅವಾಗ ಮಾಚಯ್ಯನವ್ರ ನಾ ಕಟ್ಕೊಳ್ಳಂಗಿಲ್ಲ, ನೀವು ಹೇಳಿದ್ರು ಕಟ್ಕೊಳ್ಳಂಗಿಲ್ಲ ಅಂತಾರೆ. ಇಲ್ಲ ಕಟ್ಕೊಳ್ಳಬೇಕು ನೀನು ಅಂತಾರೆ. ಅಂದ್ಗುಟ್ಲೆ ಕೊನೆಗೆ ಅದು ಎಲ್ಲಿ ಹೋಗ್ತದೆ ಅಲ್ಲಿ ಬಗೆಹರಂಗಿಲ್ಲ. ಎಲ್ಲಿ ಬರ್ತದೆ? ಕಲ್ಯಾಣದ ಅನುಭವ ಮಂಟಪಕ್ಕೆ ಬರ್ತೈತಿ. ಪ್ರಭುದೇವ್ರು ಕುಂತಿರ್ತಾರೆ, ಚನ್ನಬಸವಣ್ಣವ್ರು ಕುಂತಿರ್ತಾರೆ, ಅಕ್ಕ ಕುಂತಿರ್ತಾಳೆ, ಎಲ್ಲ ಶರಣರು ಕುತ್ಕೊಂಡಿರ್ತಾರೆ. ಎಲ್ಲ ಶರಣರು ಕುಂತಾಗ ಅಲ್ಲಿ ಏನು ಚರ್ಚೆ ಆಗ್ತತಿ ಅಂತ ಕೇಳಿದ್ರೆ, ಚನ್ನಬಸವಣ್ಣವ್ರು ಹೇಳ್ತಾರೆ ನನಗೆ ಗುರು ಒಬ್ಬನೇ ಇದ್ರೆ ಸಾಕು, ಲಿಂಗ ಬೇಡ ಅಂತ ಇವರು ಅಂತಾರ. ಲಿಂಗವನ್ನು ಬಿಟ್ಟು ಬಿಡ್ತಾರೆ. ಅವಾಗ ಚನ್ನಬಸವಣ್ಣವ್ರು ಹೇಳ್ತಾರೆ, ಚಂದಯ್ಯ ನೀ ಅನ್ನೋ ಮಾತು ಏನಾಗ್ತತಿ ಅಂತ ಕೇಳಿದ್ರೆ, ನನಗೆ ರಸ ಬೇಕು ಹಣ್ಣು ಬೇಡ ಅಂದಂಗೆ ಆಗ್ತತಿ. ಕಾಯಿ ಬೇಕು ಗಿಡ ಬೇಡ ಅಂದಂಗೆ ಆಗ್ತತಿ. ಗಿಡ ಇದ್ರೆ ಕಾಯಿ, ಹಣ್ಣಿದ್ರೆ ರಸ ಸಿಗ್ತದೆ. ಹಂಗೆ ಲಿಂಗ ಇದ್ರೆ ಅದ್ರ ಬೆಳಕು ಎಲ್ಲರಿಗೂ ಸಿಗ್ತೈತಪ್ಪ, ಅದಕ್ಕೆ ಕಟ್ಕೋಬೇಕು ಅಂತ ಹೇಳಿ ಕಟ್ಕೊಂಡ್ರು. ಆವಾಗ ಒಂದು ಕಂಡೀಷನ್ ಹಾಕ್ತಾರೆ ನುಲಿ ಚಂದಯ್ಯನವರು. ಏನು ಅಂತ ಕೇಳಿದ್ರೆ, ನಾನಿವತ್ತು ನಿಮ್ಮ ಹೇಳಿದ ಮಾತು ಕೇಳಿ ನಾ ಕಟ್ಕೊತೀನಿ ಲಿಂಗಾನ. ಇವ ಏನು ಮಾಡ್ಬೇಕಂತ ಕೇಳಿದ್ರೆ, ಕಲ್ಯಾಣ ಪಟ್ಟಣದಾಗ ಹೋಯ್ದು ನಾನು ನುಲಿಯನ್ನು ಹೊಸಿತೀನಲ್ಲ ದಿನ, ಅವನಷ್ಟು ಮಾರ್ಕೊಂಡು ಬಂದ್ರೆ ಮಾತ್ರ ನಾ ಕಟ್ಕೊತೀನಿ, ಇಲ್ಲಂದ್ರೆ ಕಟ್ಕೊಳಂಗಿಲ್ಲ ನೋಡ್ರಿ ಅಂತ ಕಂಡೀಷನ್ ಹಾಕ್ತಾರೆ. ಕೊನೆಗೆ ಆಯ್ತು ರೀ ಕಟ್ಕೊಂಡ್ರೆ ಸಾಕು, ನಾನು ಮಾರ್ಕೊಂಡು ಬರ್ತೀನಿ ಅಂತೇಳಿ ದಿನಾ ಲಿಂಗಪ್ಪ ಹೋಗಿ ಕಲ್ಯಾಣ ಶರಣರ ಮನೆಗೆ ಹೋಗಿ ಎಲ್ಲ ನುಲಿ ಹಗ್ಗಗಳನ್ನು ಮಾರ್ಕೊಂಡು ಬರ್ತಿದ್ದ. ಇವ್ರು ಕಟ್ಕೊಂಡಂದು ಪೂಜೆ ಮಾಡ್ತಿದ್ರಂತ. ಹಿಂಗೆ ಯೋಗವನ್ನು ಮಾಡಿದಂಥ ನಮ್ಮ ಶರಣರು ಅದಾರ. ಅದಕ್ಕೆ ಭಾಳ ದೊಡ್ಡದು ಶಿವಯೋಗ, ತ್ರಾಟಕ ಯೋಗ. ನಿಮ್ಮ ಮನೆಯೊಳಗೆ ನೀವೇನೂ ಮಾಡಬೇಡ್ರಿ, ವಾರಕ್ಕೆ ಒಂದು ದಿವಸ ಬೇಕಾದ್ರೆ ಇಲ್ಲಿ ಬರ್ರಿ ಮಾಡ್ರಿ, ನಾನು ಅದಕ್ಕೆ ಸಾಥ್ ಕೊಡ್ತೀನಿ. ವಾರಕ್ಕೊಂದು ದಿನ, ಯಾವಾಗ ಒಂದು ವಾರ ನೀವು ಫಿಕ್ಸ್ ಮಾಡಿರಿ. ಭಾಳ ಅದ್ಭುತ ಶಕ್ತಿ ಇದೆ ಅದರೊಳಗೆ, ಅದ್ಭುತ ಶಕ್ತಿ ಇದೆ. ಅದೇನೋ ಅಂತಾರಲ್ಲ, ಯಾವನೋ ಒಬ್ಬ ಗಾಲಿ ಸಾಬ್ ದರ್ಗಾದ ಮುಂದೆ ಭಿಕ್ಷಾ ಬೇಡ ಕುಂತಿದ್ದಂತೆ. ಯಾಕೆ ಕುಂತಿದ್ದ ಅಂತ ಕೇಳಿದ್ರೆ, ಅದು ಅವನಿಗೆ ಬಡತನ ಇತ್ತು. ಯಾಕೆ ಬಡತನ ಇತ್ತು ಅಂತ ಕೇಳಿದ್ರೆ, ಭಿಕ್ಷಾ ಬೇಡ್ತಿದ್ದವ. ಅದಕ್ಕೆ ಆ ಬಡತನ ಹೋಗ್ಲಿ ಅಂತೇಳಿ ಒಂದು ದಿವಸ ಒಬ್ಬ ಜ್ಞಾನಿ ಬಂದಂತ, ಅದನ್ನು ಕೊಡು ನಿನ್ನ ಮುಂದಿನ ಗಂಗಾಳ ಅಂದಂತ. ಆ ಹಿಂದಿನವರು ಭಿಕ್ಷಾ ಬೇಡ ಹೋಗಿದ್ರು, ಇವನಿಗೆ ಅದನ್ನ ಕೊಟ್ಟು ಹೋಗಿದ್ರು ಭಿಕ್ಷಾ ಪಾತ್ರೆ. ಅದು ಏನು ಮಾಡಿದ್ರು ಅಂತ ಕೇಳಿದ್ರೆ, ದಿವಸ ಬೆಳಗಲಾರ್ದ ಎಟ್ಟು ಅದು ಏನಾಗಿತ್ತು ಅಂತ ಕೇಳಿದ್ರೆ, ಹೊಲಸು ಹತ್ತಿ ಅದೆಲ್ಲ ಕಪ್ಪು ದಪ್ಪಾಗ್ಬಿಟ್ಟಿತ್ತಂತದು ಗಂಗಾಳ. ಆ ಜ್ಞಾನಿ ಬಂದು ನೋಡಿದ, ಅದನ್ನೆಲ್ಲ ಸ್ವಚ್ಛಾಗಿ ಬೆಳಗ್ಗೆ ತೋರಿಸಿದ. ಅದು ಏನಾಗಿತ್ತು ಅಂತ ಕೇಳಿದ್ರೆ, ಬಂಗಾರದ ಗಂಗಾಳಾಗಿತ್ತು. ನೋಡು, ನಿನ್ನ ಮುಂದೆ ಬಂಗಾರ ಗಂಗಾಳ ಇಟ್ಕೊಂಡು ಭಿಕ್ಷಾ ಬೇಡಾಕತ್ತಿ, ಬಡವ ಅನ್ನಕತ್ತಿದ್ದಿ, ಹೆಂಗೋ ಅಂತ ಹೇಳಿ ತೋರಿಸ್ಕೊಟ್ರಂತ. ಹಂಗೆ ಇವತ್ತು ಸಿದ್ದಪ್ಪಾಜಿಯವ್ರು ಎದಕ್ಕೆ ಬಂದಾರಂತ ಕೇಳಿದ್ರೆ, ಆ ಬಂಗಾರ ಗಂಗಾಳ ತೊಳ್ಯಾಕೆ ಬಂದಾರೆ. ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ ಕೊಡವ, ತಿಕ್ಕಿಲ್ಲ, ತೊಳೆದಿಲ್ಲ, ತಳ ಹೊಡಿತದ, ಎಂಥ ಕೊಡ ಇದು. ಅದಕ್ಕೆ ಈ ಕೊಡದಾಗ ನಾವೇನು ತುಂಬಿದ್ರೆ ಗುಟ್ಕಾ ತುಂಬೀವಿ, ತಂಬಾಕು ತುಂಬೀವಿ, ಸಿಗರೇಟ್ ಇಟ್ಕೊಂಡಿವಿ, ಏನೆಲ್ಲ ಇಟ್ಕೊಂಡು ಹೇಳಿದ್ರಲ್ಲ. ನಾನು ಅದನ್ನು ಮಾಡೇ ಮತ್ತೆ ಈಗ ಬಂದೀನಿ ಅಂತ ಹೇಳಿ. ಅಂಗುಲಿ ಮಾಲನು ಹಂಗ ಇದ್ದ. ಬುದ್ಧನ ಕರುಣೆಯಿಂದ ಏನಾದ ಅಂತ ಕೇಳಿದ್ರೆ ಪುಣ್ಯಾಕ್ಷಾದ. ಅದಕ್ಕೆ ಸತ್ಸಂಗ ಅನ್ನುವಂಥದ್ದು ಭಾಳ ಮಹತ್ವಪೂರ್ಣವಾಗಿರುವಂಥದ್ದು. ತಮಗೇನು ಹೇಳೋದು ಬೇಡ, ತಾವೆಲ್ಲ ಅದ್ರ ಬಗ್ಗೆ ಭಾಳ ಒಲವಿದೆ ರೀ. ನಮ್ಮ ಇಲ್ಲಿ ಅವ್ವಾರಿಗಂಕರು ಸಿಕ್ಕಾಪಟ್ಟಿ ಒಲವದು. ನಮ್ಮ ಗುಣಾರಿ ಅವರು, ನಮ್ಮ ಭಾಳ ಮಂದಿ ಅಕ್ಕ ಅವರು ಇಲ್ಲೆಲ್ಲ ಬರ್ತಾರೆ. ಅವರು ಇಲ್ಲಿ ನಾವು ಯೋಗ ಮಾಡ್ತಿದ್ರು ಮೊದಲು, ಇಲ್ಲೇ ಮಠದಾಗ ಮಾಡ್ತಿದ್ರು. ಮುಂದೆ ಅವ್ರು ಬೇರೆ ಬೇರೆ ಕಡೆ ಸ್ಥಳಾಂತರ ಮಾಡ್ಕೊಂಡು ಮತ್ತೆ ಅಲ್ಲಿ ಮಾಡಿದರು.
ಮತ್ತೀಗ ಮಾಡ್ತೀವಿ ಅಂಥೇಳಿ ಅವರು ಅವ್ರು ಎಲ್ಲೆಲ್ಲಿ ಮಾಡ್ತಾರೆ ಗೊತ್ತಾ, RK ರಾಯಲ್ ಶಾಲೆ ಒಳಗೆ ಮಾಡ್ತಾರೆ. ಅಲ್ಲೊಂದು ಟೀಮ್ ಇದೆ ನಮ್ಮದು, ಅವಧೂತ್ ಬಂಡ್ಗಾರ್ ಅವರು, ನಮ್ಮ ಮದ್ರಿ ಪಾಟೀಲ್ ಅವರು, ಇನ್ನೊಬ್ಬರು ನಮ್ಮ ಗುಣಾರಿ ದೇವಪ್ಪರು, ಭಾಳ ಮಂದಿ ನಮ್ಮ ನಿಂಬಾಳ್ ಡಾಕ್ಟ್ರು, ಭಾಳ ಮಂದಿ ಅವರೆಲ್ಲ ಯೋಗವನ್ನು ಭಯಂಕರ ಉತ್ಸಾಹ ಇದೆ. ನಮ್ಮ ಬಸವರಾಜ್ ರಾಯಗೊಂಡ್ ಅವ್ರು ನೆನೆಸ್ಬೇಕು, ಇಬ್ಬರು ದಂಪತಿಗಳು ಯೋಗವನ್ನು ಮಾಡ್ತಾರೆ, ಭಾಳ ಅದ್ಭುತ. ಈ ಕಡೆ ಲಕ್ಷ್ಯ ಇದ್ದವ್ರು ಅದಾರ, ನಮ್ಮ ಗುಂದಿಗೆ ಅವ್ರು ಹೇಳಿಲ್ಲ, ಮೆಡಿಕಲ್ ಗುಂದಿಗೆ ಅವರು ಎಲ್ಲರಿಗೂ ಗುಳಿಗೆ ಕೊಡ್ತಾರೆ, ತಾವು ಮಾತ್ರ ಗುಳಿಗೆ ತೊಗೊಳ್ಳಾರ್ದಂಗೆ ಆರೋಗ್ಯ ಇಟ್ಕೊಂಡು, ಅದು ಭಾಳ ವಿಶೇಷ. ಅದೇ ವಿಶೇಷ ಅದ ನಿಜವಾಗ್ಲೂ. ಬಹುಶಃ ಈ ಗುಳಿಗಿನ ಸಮಾಜಕ್ಕೆ ಕೊಡಾಕತ್ತಾರಲ್ಲ, ಅದು ಭಾಳ ವಿಶೇಷವಾಗಿರುವಂಥದ್ದು. ಅದಕ್ಕೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳ್ರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಬೇಕು. ಹೇಳಿ ಎಲ್ಲರನ್ನು ಕರ್ಕೊಂಡು ಬನ್ನಿರಿ. ಇದನ್ನು ಭಾಳ ಚಂದ ಕಾರ್ಯಕ್ರಮವನ್ನು ಮಾಡೋಣ. ಎಲ್ಲರೂ ಕೂಡಿ ಕೋಆಪ್ರೇಟಿವ್ ಕೊಟ್ಟು ಹೆಂಗೆ ಮಾಡೋದು. ಕುದುರೆ ಸರ್ ಕರೆಸಿದಾಗ ಇಲ್ಲಿ ಕುದುರೆಯವ್ರು ಅಂತೇಳಿ ಬಂದಿದ್ರು ಅಫ್ಜಲ್ಪುರದವ್ರು, ಭಾಳ ಅದ್ಭುತ ಯೋಗವನ್ನು ಕಲಿಸಿಕೊಟ್ರು. ಅದಕ್ಕೆ ಹಂಗೆ ಮಾಡೋಣ ಅನ್ನುವಂಥ ಮಾತನ್ನು ನಮ್ಮ ತಾಯಂದ್ರೆ, ಯಾಕಂದ್ರೆ ನೀವು ಮನೆ ಬಿಟ್ಟು ಎಲ್ಲಿ ಹೋಗಂಗಿಲ್ಲ, ಜಾಸ್ತಿ TV ಮುಂದೆ ಜಾಸ್ತಿ ಕುಂತಿರ್ತೀರಿ, ಮತ್ತು ಕೆಲಸ ಮಾಡೋದಿರ್ತದೆ. ಅದಕ್ಕೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೆ ಭಾಗವಹಿಸಿ ಸ್ವಲ್ಪ ಉಪಯೋಗ ತಗೊಳ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ನಾಳಿಂದ ಮತ್ತೆ ಯೋಗ ಎಷ್ಟಕ್ಕೆ ಚಲೋ ಆಗುತ್ತೆ ಈಗ ಅದನ್ನೇ ಮಾತಾಡೋಣ್ರಿ. ಅದಕ್ಕೆ ಈಗ ಅದು ನಾಳೆ ಎಷ್ಟಕ್ಕೆ ಯೋಗವನ್ನು ಚಲೋ ಮಾಡೋದು ಅನ್ನುವಂಥದ್ದನ್ನು ಇಷ್ಟೊತ್ತಿನ ಚಲೋ ಮಾಡಿದ್ರೆ ಬಹುಶಃ ಈಗ ಅಲ್ಲಿ ಪುರಾಣ ನಡೀತದೆ, ಅಲ್ಲೇನು ತೊಂದರೆ ಆಗಬಾರ್ದು ಅದಕ್ಕೆ ಪುರಾಣಕ್ಕೆ. ಅದಕ್ಕೆ ಅದನ್ನೆಲ್ಲ ವಿಚಾರವನ್ನು ಮಾಡಿ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ಬೆಳಗ್ಗೆ ನಶಿನಾಗ ಬ್ರಾಹ್ಮಿ ಮುಹೂರ್ತಾಗ ಮಾಡಿದ್ರೆ ಭಾಳ ಚಲೋ ಅಂಥೇಳಿ ನನಗೆ ಯಾಕೋ ಅನಿಸ್ತದೆ, ನನ್ನ ಅಭಿಪ್ರಾಯ. ನೀವು ಒಪ್ಪಬಹುದು ಬಿಡ್ಬೋದು. ಯಾವಾಗಲೂ ನಶಿನಾಗ ಮಾಡಿರಿ. ಏನೋ ಕೆಲಸ ಮಾಡ್ಬೇಕಾದ್ರೆ ನಶಿನಾಗ 4 ಗಂಟೆಗೆ ಮಾಡಿಬಿಟ್ರೆ ಅದೊಂದು ಭಾಳ ಅದಕ್ಕೊಂದು ಕಳೆ ಬರ್ತದೆ. ಹ್ಞೂ ರೀ, 4:45 ಮಾಡಿರಿ, ಅದು 6:30 7 ಮುಗಿಯಂಗೆ ಮಾಡಿಬಿಟ್ರೆ. ನಾವು ಯೋಗಾಸನ ಶಿಬಿರವನ್ನು ವಿಶೇಷ ಶಿಬಿರ ಇಟ್ಟಾಗ ನಮ್ಮ ಎಲ್ಲರೂ ಎಷ್ಟು ಚಲೋ ಮಾಡೋರು ಅಂದ್ರೆ, ಅವರು ಉಸುಳಿ ಹಾಕ್ಕೊಂಡು ಬರೋರು. ಇಲ್ಲಿ ಯೋಗ ಆದ್ಬಿಟ್ಲೆ ಉಸುಳಿ ಕೊಡೋರು ಎಲ್ಲರಿಗೆ, ರಾಗಿ ಗಂಜಿ ಮಾಡ್ಕೊಂಡು ಬರೋರು. ಭಾಳ ಅದ್ಭುತ ಮನಸ್ಸುಗಳದಾವ ಇಲ್ಲೆಲ್ಲ. ಅದನ್ನು ಕಟ್ಟುವಂಥ ಕೆಲಸ ಆಗ್ಬೇಕಾಗೈತಿ. ಇನ್ನು ಅದು ಸರಿ ನಡೀತಾ ಇಲ್ಲ, ಅದು ಒಂದೇ ಕೊರತೆ ಇದೆ ಇಲ್ಲಿ. ಹೊಡ್ಯಾಕತ್ತೈತೆ, ಅದು ಯಾರೂ ಹೊಡಿಬಾರ್ದು. ಇದು ನಿಮ್ಮ ಮಠನ ನಿಮ್ದಿದೆ, ವಿರಕ್ತ ಮಠ, ಇಲ್ಲೆಲ್ಲರೂ ಕೂಡೋಣ ಅಂತ ಕಟ್ಟುವಂಥ ಕೆಲಸವನ್ನು ಎಲ್ಲರೂ ಕೂಡಿ ಮಾಡೋಣ. ಇದೊಂದು ಬಸವಣ್ಣನ ಅನುಭವ ಮಂಟಪ ಮಾಡಿದ್ರೆ ನಾವೆಲ್ಲರೂ ಶರಣರಾಗಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಈಗ ಸಿದ್ದಪ್ಪಾಜಿ ಗುರುಗಳು ಮತ್ತು ನೀವೆಲ್ಲರೂ ಕೂಡಿ ಏನು ನಿರ್ಣಯ ತಗೊತೀರಿ, ನನಗನ್ಸಿದ ಮಟ್ಟಿಗೆ ನಸಿನಲ್ಲೇ ಜಲ್ದಿ ನೀವು ಒಟ್ಟು ನಿರ್ಣಯ ಮಾಡಿರಿ, ಒಟ್ಟು ನಸಿನಲ್ಲಿ ಮಾಡಿರಿ. ಇಷ್ಟೊತ್ತಿನಾಗ ಬೇಡ, ಇಷ್ಟೊತ್ತಿನಾಗ ಏನೇನೋ ಕೆಲಸಗಳಿರ್ತಾವೆ, ನಿಮ್ಮ ವ್ಯಾಪಾರ ಉದ್ಯೋಗ ಮತ್ತೊಂದು ಮುಗಿದೊಂದು. ಅದಕ್ಕೆ ನೀವು ಆದರೂ ಎಲ್ಲರೂ ಕೂಡ ನಿರ್ಣಯವನ್ನು ಮಾಡಿರಿ ಅನ್ನುವಂಥ ಮಾತನ್ನು ಹಾರೈಸಿ, ಇಲ್ಲಿವರೆಗೆ ನಮ್ಗೆ ಕಲಿಸಿಕೊಡ್ಲಿಕ್ಕೆ ಬಂದಿರತಕ್ಕಂಥ ಸಿದ್ದಪ್ಪಾಜಿ ಅವ್ರಿಗೆ ಒಂದು ದಿವಸ ಕುದುರೆ ಸರನ್ನು ಕರೆಸ್ಬೇಕನ್ನುವಂಥ ಅಭಿಪ್ರಾಯ ಇದೆ. ನಿನ್ನೆ ಬಂದು ಹೋಗ್ಯಾರ ಅವರು, ಭಾಳ ಅದ್ಭುತ ನಗಿಸ್ಕೊಂತ ಭಾಳ ಚಂದ ಹೇಳ್ತಾರೆ ಅವರು. ಅದಕ್ಕೆ ಅವ್ರನ್ನೂ ಒಂದು ದಿವಸ ಕರೆಸೋಣ ಅನ್ನುವಂಥ ಮಾತನ್ನು, ಇನ್ನೂ ಯಾರಾದರೂ ಅನುಭವಿಗಳಿದ್ರೆ ಅವ್ರನ್ನೂ ಕರೆಸ್ಲಿಕ್ಕೆ ಪ್ರಯತ್ನ ಮಾಡೋಣ ಇಲ್ಲ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ಹಾರೈಸಿ, ಮಧ್ಯದಲ್ಲಿ ಒಬ್ಬರು ಬಂದಿದ್ರು, ಇವರು ನಮ್ಮ ಅಂತರಂಗದ ರತ್ನ ಅಂತೇಳಿ ಅವ್ರಿಗೆ ಅಭಿನಂದನ ಕೃತಿ ತಂದಾರಲ್ರಿ. ಅವ್ರು ಯಾರು, ನಮ್ಮ ಬಿಜಾಪುರದವ್ರೆ. ಅವರು ನಡ್ಬರ್ಕ್ ಕರ್ಸಿದ್ರಲ್ಲ, ಇಲ್ಲ ನಮ್ಮ ಅವ್ರ ಅಡ್ರೆಸ್ ನಾನು ಅದ್ರಾಗ ಪಾಲ್ಗೊಂಡಿರ್ಲಿಲ್ಲ ಅವಾಗ, ಅದಕ್ಕೆ ಅವ್ರ ಅಡ್ರೆಸ್ ನೆನಪಿಗೆ ಬರ್ತಾ ಇಲ್ಲ ನನಗೆ. ಅವ್ರು ಬಂದಿದ್ದು ಹಿಂಗೆ ಭಾಳ ದೊಡ್ಡ ಜ್ಞಾನಿಗಳಿಲ್ಲೆಲ್ಲ ಬಂದಾರ. ಹಂಗೆ ಬರ್ತಾರ ಅಂತ ಕೇಳಿದ್ರೆ ನಮ್ಮ ತಂದೆ ತಾಯಿಗಳು ಹೆಂಗೆ ಕೂಡ್ತಾರ ಅಂದ್ರೆ ಒಂದು ರೀತಿ ಸಕ್ರಿಗೆ ಎರಿವಿ ಕೂಡಿದಂಗೆ ಕೂಡಿ ಬಿಡ್ತಾರೆ. ಅವ್ರನ್ನ ಭಾಳ ಚೆನ್ನಾಗಿ ಉಪಯೋಗ ತಗೊತಾರೆ, ಅದನ್ನ ಅಳವಡಿಸ್ಕೊತಾರೆ. ಅದಕ್ಕೆ ಈಗ ನಮ್ಮ ಸಿದ್ದಪ್ಪಾಜಿ ಗುರುಗಳು ಹಿಂದೆ ಬಂದಾರ. ಈಗಾಗಲೇ ನಿಮಗೆಲ್ಲ ಹಳಬರೇ, ಅವ್ರು ಹೊಸಬರೇ ಏನಲ್ಲ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರವು ಸೊಬಗು ಅನ್ನಂಗೆ ಈಗ ಅದು ಮತ್ತೆ ಚಿಗುರು ಅಂತ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಇದನ್ನ ಆರ್ಗನೈಸ್ ಮಾಡಿದಂಥ ನಮ್ಮ ರಾಯಗೊಂಡ್ ಅವರು, ನಮ್ಮ ಲಕ್ಷ್ಮೀ ತಾಯಿ ಅವರು ಮತ್ತು ನಮ್ಮ ನಿಂಬಾಳ್ ಅವರು, ಅವ್ರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.